ಏನ್ ಬೇಕಿತ್ತು? ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಬೇಕಿತ್ತು? ಏನ್ ಕೊಡ್ಬೇಕು ಅಂತ ನಿಂಗ್ ಮನ್ಸಿಗೆ ಬರ್ತದ ಅದನ್ನೇ ಕೊಡು ತಾಯಿ. ಹೇಳಿ, ಏನ್ ಬೇಕಿತ್ತು? ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಬೇಕಿತ್ತು? ತಾಯೇ, ಊಟ ಮಾಡಿದೆ 3 ದಿನ ಆಯ್ತು. ಭಗವಂತ ನಾ ಕೈ ಕಾಲು ಕೊಟ್ಟ ದುಡಿಯೋ ಶಕ್ತಿನ ಕಿತ್ಕೊಂಡ್ಬಿಟ್ಟ ತಾಯಿ. ನಾನು ಅನಾಥ. ಏನಾರ ಸಹಾಯ ಮಾಡಿ ತಾಯಿ, ಸಹಾಯ ಮಾಡಿ. ಹೇಳಿ, ಏನ್ ಬೇಕಿತ್ತು ನಿಮ್ಗೆ? ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕೊಡು ತಾಯಿ. ನೀರ್ ಮಾತ್ರ ಸಾಕಾ? 3 ದಿನದಿಂದ ಊಟ ಮಾಡಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ತಾಯೇ, ಈ ಭಿಕ್ಷುಕಂಗೆ ಏನ್ ಕೊಡ್ಬೇಕು ಅಂತ ನಿಂಗ್ ಮನ್ಸಿಗೆ ಬರ್ತದ ಅದನ್ನೇ ಕೊಡು ತಾಯಿ. ಸರಿ, ತರ್ತೀನಿ. ಇಲ್ಲೇ ನಿಂತಿರಿ. ಇದೇನಿದು? ಯಾವುದೋ ಶಕ್ತಿ ನನ್ನನ್ನು ತಡೆಯುತ್ತಿದೆ. ನಾನು ಒಳಗೆ ಹೋಗೋದಕ್ಕೆ ಯಾವುದೋ ಶಕ್ತಿ ಪಡೆ ನನ್ನನ್ನು ತಡೀತಾ ಇದೆ. ಆಗೋದಿಲ್ಲ. ಶಿವಾನಿ ಇದರಿಂದ ಆಚೆ ಕರೆಸಬೇಕು. ನಿನ್ ಕೈ ಹಿಡಿದು ಎಳೆದಿದ್ದು ಒಂದೇ ಕಾರಣಕ್ಕೆ, ನೀನು ಈ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಅಂತ. ಅದು ನನ್ನ ಸ್ವಾರ್ಥಕ್ಕಲ್ಲ, ನಿನ್ನ ಒಳ್ಳೇದಕ್ಕೇನೆ. ಇಲ್ಲಿ ನೋಡಿ, ತಗೊಳ್ಳಿ. ನೀರು ಊಟ ತಂದಿದ್ದೀನಿ, ಹಸ್ಕೊಂಡಿರ್ಬೇಡಿ. ಯಾಕೆ ತಾಯಿ ಅಲ್ಲೇ ನಿಂತ್ಬಿಟ್ಟೆ? ಈ ಕಡೆ ಬಂದು ಕೊಡಬಾರ್ದಾ? ಅದು ನಾನು ಬರಕ್ಕಾಗೋದಿಲ್ಲ, ತಪ್ಪು ತಿಳ್ಕೊಬೇಡಿ. ನೀವೇ ಬಂದು ತಗೊಳ್ಳಿ. ಯಾಕೆ ತಾಯಿ? ಭಿಕ್ಷದವರು ಅಂದ್ರೆ ಮೈಲ್ಗೆನ ನನ್ನನ್ನ ತಿರಸ್ಕಾರದಿಂದ ನೋಡ್ತಾ ಇದ್ದೀರಾ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಭೇದ ಭಾವ ಮಾಡೋ ಉದ್ದೇಶ ನಂದಲ್ಲ. ಎಲ್ಲರೂ ಸಮಾನರೇ. ಮನುಷ್ಯನ ಹಣದ ಶ್ರೀಮಂತಿಕೆಯಲ್ಲಿ ಅಳಿಬಾರ್ದು, ಹೃದಯ ಶ್ರೀಮಂತಿಕೆಯಲ್ಲಿ ಅಳಿಬೇಕು. ಹಾಗಾದ್ರೆ ನೀವೇ ಬಂದು ಕೊಡ್ಬೋದಲ್ಲ ತಾಯಿ? ಅದು ನನ್ ಬರಕ್ಕಾಗಲ್ಲ. ಬಾಯಾರ್ದವನ್ಗೆ ನೀರ್ ಕೊಡೋಕ್ಕೂ ಹಿಂಜರಿತಿದ್ಯಾ ಅಂದ್ರೆ ಆ ಭಗವಂತನೇ ಬಲ್ಲ. ನನ್ನನ್ನೇ ಅನುಮಾನಿಸ್ತಿದ್ಯಾ ತಾಯಿ? ನನ್ನನ್ನು ಅನುಮಾನಿಸಿದವ್ರ ಮನೇಲಿ ತೊಟ್ಟ ನೀರು ಕುಡಿಯಲ್ಲ. ನಾನು ಬರ್ತೀನಿ ತಾಯಿ, ಬರ್ತೀನಿ. ಅಯ್ಯೋ, 1 ನಿಮಿಷ ನಿಂತ್ಕೊಳ್ಳಿ, ನಾನೇ ಬರ್ತೀನಿ.
ಯಾವತ್ತೂ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ. ಶಿವಾನಿ ಮನೇಲಿದ್ರೆ ಅಷ್ಟೇ ಸಾಕು. ಗಂಗಾಜಲ ಹಾಕಿದ್ದೀನಲ್ಲ, ಅವಳಲ್ಲೇ ಇದ್ರೆ ಯಾವ ಶಕ್ತಿನೂ ಅವಳನ್ನ ತಾಕೋದಿಲ್ಲ. ಆ ದೇವ್ರು ನಿನ್ನ ಸಂದಾಗಿಟ್ಟಿರ್ಲಿ ತಾಯಿ. ಭಿಕ್ಷೆ ಹಾಕವ್ವ. ತಗೊಳ್ಳಿ. ಹೊರಗಡೆ ಬಂದು ಕೊಟ್ರೆ ತಗೋತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ತಗೊಳ್ಳಿ ತಗೊಳ್ಳಿ. ನಾಗಿಣಿ, ಇಚ್ಛಾಧಾರಿ ನಾಗಿಣಿ. ಶಿವಾನಿ, ಶಿವಾನಿ ಎಲ್ಲೋ ಬಿಟ್ಲಿವಳು. ಅಮ್ಮ 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 ಎಲ್ಲಿದ್ಯಮ್ಮ? ಅಮ್ಮ ಶಿವಾನಿ ಎಲ್ಲಾದ್ರೂ ನೋಡಿದ್ರಮ್ಮ? ಶಿವಾನಿನ ಅದ್ಯಾರೋ ಭಿಕ್ಷೆ ಬೇಡ್ಕೊಂಡು ಬಂದ್ರು, ಅವ್ರಿಗೆ ಊಟ ಕೊಡಕ್ ಹೋಗಿದ್ದಾಳೆ. ಹೊರಗಡೆ ಹೋದ್ಲಾ? ನನಗೆಲ್ಲೋ ಕಾಣಿಸ್ಲಿಲ್ಲ ಅವಳು. ಎಲ್ಲಿ ಹೋದ್ರು ನೀನು ಹೇಳ್ಬಿಟ್ಟೆ ಹೋಗ್ಬೇಕಾ? ಯಾಕೆ ಅವ್ರಿಗಷ್ಟು ಟಾರ್ಚರ್ ಕೊಡ್ತೀಯಾ? ನಾನು ಕೇಳಿದ್ದಕ್ಕಷ್ಟು ಉತ್ತರ ಕೊಡಿ. ನನಗಳೆಲ್ಲೂ ಕಾಣಿಸ್ತಿಲ್ಲ. ಅವಳು ಹೊರಗಡೆ ಎಲ್ಲಿಗೆ ಹೋದ್ಲು? ಏಯ್, ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಇದೊಳ್ಳೆ ಕತೆ ಆಯ್ತಲ್ಲ. ನೀನೆಲ್ಲಿಂದ ಬಂದೆ? ನಾನು ಈ ಕಡೆ ಗೇಟಿಂದ ಬಂದೆ. ಅವಳು ಆ ಕಡೆ ಗೇಟ್ ಹತ್ರ ಹೋದ್ಲು. ಆ ಕಡೆ ಗೇಟ? ಅಯ್ಯೋ, ಶಿವಾನಿ, ಇವತ್ತು ನಿನ್ನ ಕತೆ ಮುಗಿತು. ಬಾ ಬಿಡು, ಬಿಡು ನನ್ನನ್ನ.
ರಾಗಿಣಿ, ನೀನು ಅದೆಷ್ಟೇ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಟ್ರು ಅದ್ ನಿನ್ ಕೆಲ್ಸ ಸಾಧ್ಯ ಆಗ್ಲಿಲ್ಲ. ಅದೇ ಈ ತ್ರಯಂಬಕನ ಶಕ್ತಿ. ನಿನ್ನಂತ ಸಾವಿರಾರು ನಾಗಿಣಿಗಳು ಬಂದ್ರು ನನ್ನನ್ನು ಸೋಲ್ಸಲು ಸಾಧ್ಯ ಇಲ್ಲ. ನೀನು ದೇವಗುಣದವಳಾದ್ರೆ ನಾನು ರಾಕ್ಷಸ ಗುಣದವನು. ನನ್ನ ಕಣಕಣದಲ್ಲೂ ದ್ವೇಷ ತುಂಬಿಕೊಂಡಿದೆ. ಇವತ್ತು ನಿನ್ನ ಸರ್ವನಾಶ ಖಚಿತ. ತ್ರಿಶೂಲ್, ಯಾಕೋ ಒಬ್ನೇ ಬರ್ತಾ ಇದ್ಯಾ? ಶಿವಾನಿಯಲ್ಲಿ? ಅವಳು ಗೊತ್ತಿಲ್ಲ. ಏನು ಹೀಗೆ ಹೇಳ್ತಾ ಇದ್ಯಾ? ಶಿವಾನಿ ಹೊರಗಡೆ ಇದ್ದಾರೇನೋ? ಇದ್ಲು, ಹೋದ್ಲು. ಏನಣ್ಣ ಅದ್ರ ಅರ್ಥ? ಇದ್ಲು ಹೋದ್ಲು ಅಂದ್ರೆ? ಯಾರೋ ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟ. ಯಾರು? ಗೊತ್ತಿಲ್ಲಪ್ಪ. ತ್ರಿಶೂಲ್, ನಮ್ಗೇನು ಗೊತ್ತಾಗ್ತಾ ಇಲ್ಲ. ಎಲ್ಲೋದ್ಲು ಶಿವಾನಿ? ನೀನ್ಯಾಕೋ ಸಪ್ಕಿದ್ಯಾ? ತ್ರಿಶೂಲ್, ಯಾಕೋ? ಏನಾಯ್ತು? ಶಿವಾನಿನ ಎಲ್ಲೋ ಆಚೆ ಕಳಿಸ್ಬೇಡಿ ಅಂತ ಹೇಳಿದ್ದೆ ಅಲ್ವಾ? ಹಾ, ಯಾಕೆ ಆಚೆ ಕಳಿಸಿದ್ರಿ? ಯಾರು ಹೇಳಿದ್ರು ನಿಮ್ಮನ್ನ ಆಚೆ ಕಳಿಸೋದಕ್ಕೆ? ಹೇಳಿದ್ದೆ, ಆದ್ರೆ ಅವಳು ಆಚೆ ಹೋಗಿದ್ದು ನಮ್ಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಒಬ್ರಿಗೂ ಅವಳ ಮೇಲೆ ಗಮನ ಇರ್ಲಿಲ್ಲ ಅಂತ ಆಯ್ತು. ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲ. ಅವಳೇನ್ ಚಿಕ್ಕ ಹುಡುಗಿನ? ಮನೆಯಿಂದ ಆಚೆ ಹೋಗ್ಬೇಡ ಅಂದ್ರೆ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ಬೇಕಪ್ಪ. ಹೋಗ್ಲಿ ಬಿಡ, ಹೊರಗಡೆ ಹೋದ್ರೆ ಏನಂತೆ, ಹೋಗಿ ಕರ್ಕೊಂಬಂದ್ರಾಯ್ತು. ಎಲ್ಲಿಂದ ಹೋಗ್ತೀರಪ್ಪ? ಎಲ್ಲಿಂದ ಹುಡುಕ್ತೀರಾ? ಫೋನ್ ಮಾಡಿ ಬರಕ್ ಹೇಳಿದ್ರೆ ಆಯ್ತು. ಫೋನ್ ಮನೆಯಲ್ಲೇ ಇದೆ. ಎಲ್ಲ ಶಾಪಿಂಗ್ ಹೋಗಿರ್ಬೇಕು, ಬರ್ತಾಳೆ ಬಿಡ. ಅವಳು ಅಲ್ಲೆಲ್ಲ ಹೋಗಿಲ್ಲ. ಅವಳನ್ನ ಯಾರೋ, ನಿಮ್ಗದೆಲ್ಲ ಅರ್ಥ ಆಗೋದಿಲ್ಲ. ನನ್ನ ಕಷ್ಟ ನನಗೆ. ಲೇ, ಅಲ್ಲ ಇದ್ದಕ್ಕಿದ್ದಾಗ ಇವನಿಗೆ ಏನಾಯ್ತು? ಶಿವಾನಿ ಎಲ್ಲೋದ್ಲು? ಅಮೃತ, ಅಮೃತ, ಅಮೃತ ಎಲ್ಲಿದ್ದೀರಾ? ಬೇಗ ಬನ್ನಿ ಅಮೃತ, ಪ್ಲೀಸ್ ಬೇಗ ಬನ್ನಿ. ಏನಾಯ್ತು ತ್ರಿಶೂಲ್? ಯಾಕೆ ಕಿತ್ಕೊಳ್ತಾ ಇದ್ಯಾ? ಅಮೃತ, ಅಮೃತ ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು ಅಮೃತ. ನೀವ್ ಹೇಳ್ದಂಗೆ ಎಲ್ಲ ಆಗೋಯ್ತು. ಏನಾಯ್ತು? ಯಾರೋ ಬಂದು ಶಿವಾನಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು. ಶಿವಾನಿನ ಕರ್ಕೊಂಡು ಹೋದ್ರ? ನೀನ್ ಅವ್ರನ್ನ ತಡಿಲಿಲ್ವಾ? ಗಂಗಾ ಜಲ ಕೆಲಸ ಮಾಡ್ಲಿಲ್ವಾ? ಶಿವಾನಿ ಗಂಗಾಜಲನ್ ದಾಟ್ ಹೋಗ್ಬಿಟ್ಟಿದ್ಲು ಅನ್ಸತ್ತೆ. ನನ್ನಿಂದನೂ ಅವಳನ್ನು ತಡಿಯಕ್ಕಾಗ್ಲಿಲ್ಲ. ಯಾರೊಬ್ಬ ಭಿಕ್ಷುಕ ಅಂತ ಅನ್ಕೊಂಡ್ ಬಂದು ಶಿವಾನಿನ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಯಾರು? ನೀನ್ ನೋಡಿದ್ಯಾ? ಇಲ್ಲ, ನಾನು ತುಂಬಾ ದೂರದಲ್ಲಿದ್ದೆ, ಸರಿಯಾಗಿ ಕಾಣಿಸ್ಲಿಲ್ಲ ಅವನು. ಯಾವ ಕಡೆ ಕರ್ಕೊಂಡು ಹೋದ? ನೀನ್ ಹಿಂದೆನೆ ಹೋಗ್ಬೇಕಿತ್ತು, ಯಾಕೆ ಹೋಗ್ಲಿಲ್ಲ? ಅಯ್ಯೋ, ಅವನ್ ದಾರಿನಲ್ಲಿ ಹೋಗ್ಲಿಲ್ಲ. ಯಾವ್ದೋ ವಿಚಿತ್ರವಾದ ಗಾಡಿನಲ್ಲಿ ಆಕಾಶದಲ್ಲಿ ಹಾರಿಸ್ಕೊಂಡು ಹೋಗ್ಬಿಟ್ಟ. ಎಂಥ ಕೆಲಸ ಆಗೋಯ್ತು. ಅಮೃತ, ಅಮೃತ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಮೃತ. ಶಿವಾನಿ ನನ್ ಕಾಪಾಡ್ಕೋಬೇಕು, ಅವಳು ನನಗ್ ಬೇಕು. ನಾನು ಏನ್ ಮಾಡ್ಲಿ ಇವಾಗ ಹೇಳಿ ಅಮೃತ ಪ್ಲೀಸ್. ನಂಗೂ ಗೊತ್ತಾಗ್ತಿಲ್ಲ ತ್ರಿಶೂಲ್. ನಾನ್ ನಿನ್ಗೆ ಆಗ್ಲೇ ಎಚ್ಚರಿಕೆ ಕೊಟ್ಟಿದ್ದೆ, ಶಿವಾನಿಯಿಂದ ದೂರ ಇರ್ಬೇಡ, ಅವಳ ಜೊತೆನೆ ಇರು ಅಂತ. ನೀನ್ ಅವಳೊಬ್ಬಳನ್ನೇ ಬಿಟ್ಟು ಬಂದು ತಪ್ಪು ಮಾಡ್ಬಿಟ್ಟೆ. ನನಗೇನ್ ಗೊತ್ತಿತ್ತು? ಎಲ್ಲ ನನ್ನ ಕರ್ಮ. ಜಗತ್ತಲ್ಲಿ ಈ ತರ ಎಲ್ಲ ಇರತ್ತೆ ಅಂತ ಕಲ್ಪನೆ ಕೂಡ ಇರ್ಲಿಲ್ಲ ನಂಗೆ. ಗಂಗಾಜಲ ಹಾಕಿದ್ನಲ್ಲ, ಅವಳು ಸೇಫ್ ಆಗಿ ಮನೇಲೇ ಇರ್ತಾಳೆ, ಎಲ್ಲಿಗೂ ಹೋಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದು ತಪ್ಪಾಗೋಯ್ತು. ಇದನ್ನೇ ವಿಧಿ ಅನ್ನೋದು ತ್ರಿಶೂಲ್. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆದ್ರೆ ಬದುಕು ಸಸಾರ ಅನಿಸ್ಬಿಡುತ್ತೆ. ಅದ್ರ ಬಗ್ಗೆ ಉಡಾಫೆ ಮನೋಭಾವ ಹುಟ್ಟತ್ತೆ. ನನಗದೆಲ್ಲ ಗೊತ್ತಿಲ್ಲ. ಶಿವ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಮೃತ. ನಾನು ಅವಳನ್ನ ಕಾಪಾಡ್ಕೋಬೇಕು. ನಾನು ಇವಾಗ ಏನ್ ಮಾಡ್ಬೇಕು ಹೇಳಿ, ಮಾಡ್ತೀನಿ. ನೀವೇ ಹೇಳ್ತಿದ್ರಲ್ಲ ಅಮೃತ, ನಂದು ಶಿವನಿದು ಜನ್ಮ ಜನ್ಮದ ಬಂಧ ಅಂತ. ಇವಾಗ ಬಂಧನ ಕಡಿಬಾರ್ದು. ನೀವ್ ಹೇಳ್ದಂಗೆ ನಾನು ಅವಳು ಇವಾಗ ಮದುವೆ ಆಗಿದ್ದೀನಿ. ಮುಂದೆ ಒಂದ್ ದಿವಸ ಸಂಸಾರನು ಮಾಡೇ ಮಾಡ್ತೀನಿ. ಪ್ಲೀಸ್ ಅಮೃತ, ಅವಳನ್ನ ನನ್ನಿಂದ ದೂರ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನನ್ನ ಶಿವಾನಿ ನನಗೆ ಬೇಕು. ಪ್ಲೀಸ್ ನಾವಿಬ್ಬರನ್ನ ಒಂದ್ ಮಾಡಿ. ಪ್ಲೀಸ್ ಅಮೃತ.
ಶಿವಾನಿ ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡು ಮಾತಾಡಿರ್ಬೋದು, ಅವಳು ನನಗೆ ಎಷ್ಟೇ ನೋವು ಮಾಡಿರ್ಬೋದು, ಆದರೆ ಅದೆಲ್ಲ ಮುಂದೊಂದು ದಿವಸ ಪ್ರೀತಿಯಾಗಿ ಬದಲಾಗತ್ತೆ ಅನ್ನೋ ನಂಬಿಕೆನ ನಾನು ಬದುಕ್ತಾ ಇದ್ದೀನಿ. ಶಿವಾನಿಗೆ ನನ್ನ ಪ್ರೀತಿ ಅರ್ಥ ಆಗೇ ಆಗತ್ತೆ, ಅವಳನ್ನ ಒಪ್ಕೊಂಡು ಬಂದೇ ಬರ್ತಾಳೆ. ಆ ನಂಬಿಕೆ ನನಗಿದೆ ಅಮೃತ. ಅದಕ್ಕಾದ್ರೂ ನೀವು ಅವಳನ್ನ ಕಾಪಾಡಬೇಕು. ತಪ್ಪೆಲ್ಲ ನಂದೆ, ಶಿಕ್ಷೆ ಎಲ್ಲ ನನಗೆ ಆಗ್ಲಿ. ಆ ದುಷ್ಟಶಕ್ತಿ ನನಗೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಶಿವಾನಿಗೇನು ಮಾಡೋದು ಬೇಡ. ಪ್ಲೀಸ್ ಅಮೃತ, ಶಿವಾನಿಗೇನು ಆಗ್ಬಾರ್ದು, ಅವಳನ್ನ ಕಾಪಾಡಿ ಪ್ಲೀಸ್. ನೋಡು ತ್ರಿಶೂಲ್, ನಿನ್ ನೋವು ನನಗೆ ಅರ್ಥ ಆಗುತ್ತೆ, ನನಗೂ ಸಂಕಟ ಆಗ್ತಿದೆ. ಆದ್ರೆ ಏನ್ ಮಾಡ್ಲಿ? ನಾನು ಕೇವಲ ಒಂದು ಆತ್ಮ ಅಷ್ಟೇ. ನನ್ನಲ್ಲಿ ಆ ದುಷ್ಟರನ್ನ ಎದುರಿಸೋ ಶಕ್ತಿ ಇಲ್ಲ. ನಾನು ಎದುರಿಸ್ತೀನಿ. ಅದೇನ್ ಮಾಡ್ಬೇಕು ಹೇಳಿ? ಮಾತಾಡಿ ಅಮೃತ, ಏನಾದ್ರೂ ಮಾತಾಡಿ. ಏನಾದ್ರೂ ಹೇಳದಿದ್ರೆ ಹೇಳಿ, ನಾನ್ ಮಾಡ್ತೀನಿ. ಅದೇನ್ ಮಾಡ್ಬೇಕು ಹೇಳಿ ಅಮೃತ. ಶಿವ ನಿನ್ ಕಾಪಾಡ್ಬೇಕು ನಾನು. ತ್ರಯಂಬಕ, ನೀನ್ ಬರೋದನ್ನೇ ಕಾಯ್ತಾ ಇದ್ದೆ. ಏನ್ ಒಬ್ನೇ ಬಂದಿದ್ಯಾ? ಹೋಗಿದ್ ಕೆಲ್ಸ ಆಗಿಲ್ವಾ? ಶಿವಾನಿ ಮಾಯಾಂಗನೆ, ನೀನು ಅಡಿಗೆ ಮಾಡುವ ಅವಶ್ಯಕತೆ ಇಲ್ಲ. ಅವಳು ನನ್ನ ವಶದಲ್ಲಿದ್ದಾಳೆ. ಯಾವುದೇ ಕಾರಣಕ್ಕೂ ನಾನು ನಿನ್ ಹಿಂದೆ ಇದ್ದೀನಿ ಅಂತ ಅವಳಿಗೆ ತಿಳಿಬಾರ್ದು. ಗೊತ್ತಿದೆ ನನಗೆ. ಅದಕ್ಕೆ ಅವಳು ವಶೀಕರಣವಾದ ಮೇಲೆ ಅವಳನ್ನು ಕರೆದುಕೊಂಡು ಬಂದದ್ದು. ಅವಳಿಗೆ ಇಲ್ಲಿ ನಡೆಯುವ ಯಾವ ಸಂಗತಿಯೂ ಅರ್ಥವಾಗುವುದಿಲ್ಲ, ತಿಳಿಯುವುದೂ ಇಲ್ಲ. ಹಾಗಾದರೆ ಸರಿ. ಶಿವಾನಿ, ಮೂರು ವರ್ಷಗಳಿಂದ ನಾನು ಈ ಕ್ಷಣಕ್ಕಾಗಿ ಕಾಯ್ತಾ ಕೂತಿದ್ದೆ. ಮೊದಲು ನಿನ್ನನ್ನು ಕೊಲ್ಲುವ ಗುರಿ ನನ್ನದಿರಲಿಲ್ಲ. ಯಾವಾಗ ನೀನು ನನ್ನ ಗುರಿಗೆ ಅಡ್ಡ ಬಂದೋ ಆವಾಗ ನಿನ್ನ ಮೇಲೆ ದ್ವೇಷ ಶುರುವಾಯಿತು. ಆದ್ರೂ ಇಷ್ಟು ದಿನ ತಾಳ್ಮೆಯಿಂದ ಇದ್ದೆ. ಆದ್ರೂ ದಿನದಿಂದ ದಿನಕ್ಕೆ ನಿನ್ನ ಆಟ ಜಾಸ್ತಿ ಆಗ್ತಾನೆ ಹೋಯ್ತು. ನೀನು ನನ್ನ ಯಾಕೆ ನಿಲ್ಲಿಸ್ಬಿಟ್ಟೆ? ಹೇಳು. ಏನಿಲ್ಲ, ಅದು ಈಗ ಅನವಶ್ಯಕ. ನೀನು ಹೇಳಿದ ಹಾಗೆ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಿನ್ನ ಉದ್ದೇಶ ನನ್ನಿಂದ ಯಾಕೆ ಮುಚ್ಚಿಡ್ತಾ ಇದ್ಯಾ? ಹೇಳು. ಈಗ ನನ್ನ ಉದ್ದೇಶ ಮುಖ್ಯನೋ ಇವಳ ನಾಶ ಮುಖ್ಯನೋ? ಅವಳ ನಾಶ ಮೊದಲು ಅದನ್ನು ಮಾಡು, ಆಮೇಲೆ ಸುದೀರ್ಘವಾಗಿ ಇದರ ಬಗ್ಗೆ ಮಾತಾಡೋಣ. ಒಂದು ಮಾತು ನೆನಪಿರಲಿ ತ್ರಯಂಬಕ, ಇವಳ ಸಾವನ್ನು ಜಾಸ್ತಿ ಹೊತ್ತು ಕಾಯಿಸಬೇಡ. ಅವಳು ನಾಗಿಣಿಯಾಗಿ ಬದಲಾಗುವ ಮುಂಚೆ ಅವಳನ್ನು ಸಾವು ಆವರಿಸಬೇಕು. ಯಾಕೆ? ನಾಗಲೋಕದವರಿಗೆ ತಮ್ಮ ಬದುಕಿನ ಅಂತಿಮ ಕ್ಷಣಗಳಲ್ಲೇ ಅಗಾಧ ಶಕ್ತಿಗಳು ಬರೋದು. ಅವರ ಉಸಿರನ್ನು ಉಳಿಸಿಕೊಳ್ಳಲು ಎಂತಹ ಹೋರಾಟ ಬೇಕಾದರೂ ಮಾಡಬಲ್ಲರು. ಇವಳೀಗ ನನ್ನ ವಶದಲ್ಲಿದ್ದಾಳೆ. ನೀನು ಭಯ ಪಡಬೇಡ. ಇವಳು ನಾಗಿಣಿಯಾಗಿ ಬದಲಾಗೋಕೆ ಸಾಧ್ಯನೇ ಇಲ್ಲ. ಈಗ ಇವಳು ಹಲ್ಲು ಕಿತ್ತ ಹಾವು. ಶಭಾಷ್ ತ್ರಯಂಬಕ,